ಸರ್ ಲೈವ್ ಹೇಳಿ ಸರ್. ಸರ್ ಫಸ್ಟ್ ಹ್ಮ್ ರಿಯಾಕ್ಷನ್ ಏನ್ ಸರ್ ಜಮೀರ್ ಅಹಮದ್ ಖಾನ್ ಅವ್ರದ್ದು ಆಡಿಯೋ ಅಂತ ಹೇಳ್ತಾ ಇದ್ರಲ್ವಾ ಅದಕ್ಕೆ? ಅಲ್ಲ ಅದ್ ನೋಡಿ, ನಾವು ಆಡಿಯೋ ಅದು ಒರಿಜಿನಲ್ ಡೂಪ್ಲಿಕೇಟ್ ಅಂತ ನಮಗ್ ಗೊತ್ತಿಲ್ಲ. ಓಕೆ. ಸೊ ಇವಾಗ ಹೇಳ್ತಾ ಇದ್ರೆ ಅದು AI ಕ್ರಿಯೇಟೆಡ್ ಅಂತ. ಹ್ಮ್ ಜಮೀರ್ ಅವ್ರ ಜೊತೆ ಮಾತಾಡಿರೋರು ಪ್ರಶ್ನೆ ಕೊಟ್ಟಿದ್ದಾರೆ, ಜಮೀರ್ ಅವರು ಹೇಳಿದಾರೆ AI ಅಂತ. ಹ್ಮ್ ನಾವು ಅದಕ್ಕೆ ಏನ್ ಮಾಡಿದೀವಿ, AICC ಲೆಟರ್ ಬರ್ದಿವಿ. ಯಾಕಂದ್ರೆ ಹ್ಮ್ ಈ ಹಿಂದೆ ಕಾರ್ಯಕರ್ತರ ಮೇಲೆ ಆಕ್ಷನ್ ಆಗಿದೆ ಆಲ್ರೆಡಿ. ದಾವಣಗೆರೆ ಮೇಲೆ ಎಷ್ಟೋ ಜನ ತೆಗ್ದಿದ್ದಾರೆ. ಹ್ಮ್ ಸೊ ನಮ್ಮ ಉದ್ದೇಶ ಏನಂದ್ರೆ ಕಾರ್ಯಕರ್ತರಿಗೂ ಒಂದೇ ಇರ್ಬೇಕು, ಹ್ಮ್ ನಾಯಕರುಗಳಿಗೂ ಒಂದೇ ಇರ್ಬೇಕು ನ್ಯಾಯ ಹ್ಮ್ ಅಲ್ವಾ. ಈಗ ನಮ್ಮಂತ ಕಾರ್ಯಕರ್ತರಿಂದನೇ ಅವರು ನಾಯಕರಾಗೋದು. ಹೌದು. ನಮ್ಮೇಲೆ ನಮ್ಗೇನು ವೈಯಕ್ತಿಕವಾಗಿ ಏನಿಲ್ಲ, ಇವ್ರ ಮೇಲೆ ಏನಿಲ್ಲ, ಜಮೀರ್ ಅವ್ರ ಮೇಲೆ. ಯಾಕಂದ್ರೆ ಹಲೋ ಹೇಳಿ ಸರ್, ಹೇಳಿ ಕಂಟಿನ್ಯೂ ಮಾಡಿ. ಜಮೀರ್ ಅವ್ರಿಗೆ ನಾವು ಕೂಡ ಒಬ್ರು ಫಾಲೋವರ್ಸ್, ಅವ್ರನ್ನ ಅಭಿಮಾನಿ ನಾನು. ಹ್ಮ್ ಬಟ್ ಏನ್ ಸಮಸ್ಯೆ ಅಂದ್ರೆ ಈ ತರ ಆದಾಗ ಹ್ಮ್ ಪಾರ್ಟಿಗೆ ತುಂಬಾ ಏಟ್ ಬೀಳುತ್ತೆ ಸರ್. ಓಕೆ. ಈಗ ನಾವೆಲ್ಲ ದಾವಣಗೆರೆಗೆ 10 ದಿವಸ ಹೋಗಿ ಕೆಲಸ ಮಾಡಿ ಬಂದಿರೋರು ನಾವು. ಹ್ಮ್ ನಾನು ಹೋಗಿದ್ದು ಆಲ್ಮೋಸ್ಟ್ ಆಲ್ ಮುಸಲ್ಮಾನ್ ಏರಿಯಾಗಳಿಗೆ ನೋಡಿದ್ದೀನಿ. ಹ್ಮ್ ಈ RMC ಆ ಕಡೆ ಎಲ್ಲ ಮುಸಲ್ಮಾನ್ ಏರಿಯಾಗಳು ಯಾವು, ಹ್ಮ್ ಅದೇನದು BD ಲೇಔಟ್ ಏನೋ ಇದೆ, ಓಕೆ. ಅಲ್ಲೆಲ್ಲ ಆಲ್ಮೋಸ್ಟ್ ಆಲ್ ಮುಸಲ್ಮಾನ್ರೆ. ಹ್ಮ್ ಹ್ಮ್ ಸೊ ಅಲ್ಲಿ ಏನಂದ್ರೆ ಅಲ್ಲಿ ಎಲ್ಲ ಪಾಸಿಟಿವ್ ಆಗೇ ಇದ್ರು. ಯಾಕಂದ್ರೆ ಅವ್ರು ಹೇಳ್ತಾ ಇದಾರೆ ನಾವು ಕಾಂಗ್ರೆಸ್ ಬಿಟ್ಟು ಬೇರೆ ಪಕ್ಷಕ್ಕೆ ಹಾಕಲ್ಲ ಅಂತ. ಹ್ಮ್ ಸೊ ಇವ್ರು ಹೇಳ್ತಾ ಇದಾರೆ SDPI ಅಂತ. ಹ್ಮ್ ಸೊ ನಮ್ಗೆ ಅದು ಸತ್ಯವೋ ಸುಳ್ಳ ಗೊತ್ತಿಲ್ಲ. ಹ್ಮ್ ಒಟ್ಟಿಗೆ ನಮ್ಮ ಅಭ್ಯರ್ಥಿ ಗೆದ್ದಿದ್ದಾರೆ. ಬಟ್ ಮುಂದೇನು ಚುನಾವಣೆಗಳಿರ್ತವೆ, ಯಾರೋ ಒಬ್ರು ಇದ್ ಮಾಡ್ಕೊಂಡ್ ಆಶ್ವಾಸನೆ ಮಾಡ್ಕೊಂಡ್ ಬಂದಿರ್ತಾರೆ, ಗೆಲ್ಬೇಕು, ಜನಸೇವೆ ಮಾಡ್ಬೇಕು ಅಂತ. ಈ ರೀತಿ ಒಳ ಇಟ್ಕೊಟ್ರೆ ಭಾರಿ ಏಟ್ ಆಗುತ್ತೆ ಅಂತ ನಾವು ಅದನ್ನ ಕ್ಲಾರಿಫಿಕೇಶನ್ ತಗೊಂಡು ಕ್ಲಿಯರ್ ಮಾಡಿ ಅಂತ ಒಂದು ಮನವಿ ಮಾಡಿದೀವಿ. ಒಂದ್ ವೇಳೆ ಅದ್ ನಿಜ ಆಗಿದ್ರೆ ಆಕ್ಷನ್ ತಗೊಳ್ಳಿ ಅಂತಾನೆ ಹೇಳಿದೀವಿ ಅವ್ರಿಗೆ. ಬಟ್ ಜಮೀರ್ ಅವರು ಈಗ ಜಸ್ಟ್ ಮಾಧ್ಯಮ ಪ್ರಕಟಣೆ ರಿಲೀಸ್ ಮಾಡಿದ್ದಾರೆ, ಆಡಿಯೋ ನಂದಲ್ವೇ ಅಲ್ಲ ಅಂದ್ರೆ ಬಿಡಿ ಷಡ್ಯಂತ್ರ. ಸರ್, ನಾವು ಒತ್ತಾಯ ಏನಿಲ್ಲ. ಅವ್ರದ್ದಾಗಿದ್ರೆ ಆಕ್ಷನ್ ತಗೊಳ್ಳಿ. ಯಾರೇ ನೆಕ್ಸ್ಟ್ ಪಾರ್ಟಿಗೆ ಉಲ್ಟಾ ಹೊಡೆದ್ರೆ ಅವ್ರ ಮೇಲೆ ಆಕ್ಷನ್ ಆಗ್ಲೇಬೇಕು. ಅದು ಕಾರ್ಯಕರ್ತ ಇರ್ಲಿ, ಅದ ನಾಯಕ ಇರ್ಲಿ. ಯಾಕಂದ್ರೆ ಸರ್ ನಾವೆಲ್ಲ ಏನು ಅಪೇಕ್ಷೆ ಇಲ್ದಲ್ಲೇ ನಾವು ಕಾಂಗ್ರೆಸ್ ನೋಡ್ಕೊಂಡು ಇದ್ ಮಾಡ್ತಾ ಇರೋರು ನಾವು. ಈಗ ನಮ್ಮಂತವ್ರಿಗೆ ಎಷ್ಟು ಹರ್ಟ್ ಆಗುತ್ತೆ ಹೇಳಿ. ಖಾಲಿ ನಾವು ಡ್ಯೂಟಿ ಮಾಡ್ತಾ ಇದೀವಿ. ಈಗ ನಾವು ಸುಮ್ನೆ ಮನೆ ಬಿಟ್ಟು ಪಕ್ಷಕ್ಕೋಸ್ಕರ ಸುತ್ತಾ ಇದೀವಿ. ಬೆಳಿಗ್ಗೆ ಇದ್ರೆ ನಮ್ದು ಇದೇ ಕೆಲ್ಸ. ಸೊ ಹಿಂಗಾದಾಗ ನಾಯಕರುಗಳು ಕೂಡ ಅರ್ಥ ಮಾಡ್ಕೊಬೇಕು. ಒಂದ್ ವೇಳೆ ಆಗಿದ್ರ, ಇಲ್ಲ ಅಂದ್ರೆ ಐ ಅಪ್ರಿಶಿಯೇಟ್, ಐ ಸಲ್ಯೂಟ್. ಓಕೆ. ಇಷ್ಟು ನನ್ನ ಇದು ಸರ್. ಇಫ್ ಇನ್ ಕೇಸ್ ಏನಾದ್ರು ಜಮೀರ್ ಅಹಮದ್ ಖಾನ್ ಅವ್ರದ್ದೇ ಆಡಿಯೋ ಅನ್ನೋದು ಫೈನಲ್ ಆದ್ರೆ ಏನ್ ನಿಮ್ಮ ಆಗ್ರಹ ಅಂತ? ಸರ್ ನನ್ನ ಆಗ್ರಹ ಹೇಳಿದ್ದೀನಲ್ಲ ಸರ್, ಪಕ್ಷದಿಂದ ಇದ್ ಮಾಡ್ಬೇಕು, ಒಂದು ಎಕ್ಸಾಂಪಲ್ ಸೆಟ್ ಮಾಡ್ಬೇಕು ಹೈಕಮಾಂಡ್. ಮತ್ತೆ ಇನ್ನೊಂದು ಡಿಸಿಷನ್ಸ್ ಹೈಕಮಾಂಡ್ ತಗೊಬೇಕು ಸರ್ ಸ್ವಲ್ಪ. ಯಾಕಂದ್ರೆ ಇವತ್ತು ಕಾಂಗ್ರೆಸ್ ಪರಿಸ್ಥಿತಿ ಏನಾಗಿದೆ ಅಂದ್ರೆ, ಇಲ್ಲಿ ಈ ತರ ಬ್ಲಾಕ್ ಮೇಲ್ ಮಾಡಿ ಹೋಗಿ ಸೇರ್ಕೊಂಡಿರೋರು ಹೆಚ್ಚು ಬಿಜೆಪಿಲಿ. ಬಿಜೆಪಿ ಪಕ್ಷದವ್ರು ಯಾರು ಇಲ್ಲ, ನಾಯಕರು ಎಲ್ಲ ಈ ಕಾಂಗ್ರೆಸ್ ಇಂದನೇ ಹೋಗಿರೋರು, ಬೇರೆ ಪಕ್ಷಗಳಿಂದ ಹೋಗಿ ಬಿಜೆಪಿಲಿ ಇದಾರೆ ಈಗ. ಇವತ್ತು ಅವರು ಏನೋ ಹೇಳ್ತಾರಲ್ಲ, ಅವ್ರು ಬಡಾಯಿ ಕೊಚ್ಕೊಂತಾರಲ್ಲ, ನಾವು ದೇಶಾಭಿಮಾನಿಗಳು, ನಾವು ಹಿಂದೂ ಧರ್ಮದವರು, ಹಂಗೆ ಹಿಂಗೆ ಅಂತಾರಲ್ಲ. ಕಾಂಗ್ರೆಸ್ ಅಲ್ಲಿ ಇದ್ದಾಗ ಏನಾಗಿದ್ರಪ್ಪ ಇವರು? ಯಾಕೆ ದೇಶದ ಮೇಲೆ ಅಭಿಮಾನ ಇರ್ಲಿಲ್ವಾ ಇವ್ರಿಗೆ? ಮತ್ತೆ ಇನ್ನೊಂದು ವಿಚಾರ ಬರುತ್ತೆ ಈಗ. ಏನು ಅಂತ ಹೇಳಿದ್ರೆ, ಈಗ ಕ್ಯಾಬಿನೆಟ್ ರಚನೆ ಆಗ್ಬೇಕಿದೆ, ಹೊಸ ಮುಖ್ಯಮಂತ್ರಿ ಬಂದಿದ್ದಾರೆ. ಜಮೀರ್ ಅಹಮದ್ ಖಾನ್ ಅವರ ಹೆಸರು DCM ರೇಸ್ ಅಲ್ಲೂ ಕೂಡ ಇದೆ. ಹೀಗಾಗಿ ಅವರ ವಿರುದ್ಧ ಷಡ್ಯಂತ್ರ ಮಾಡೋದಕ್ಕೇನೆ ಈ ಆಡಿಯೋ ರಿಲೀಸ್ ಆಗಿದೆ. ಅದು ಕೂಡ ಕಾಂಗ್ರೆಸ್ ಅವರೇ ರಿಲೀಸ್ ಮಾಡಿದ್ದಾರೆ ಅನ್ನುವಂತ ಆರೋಪ. ಅದು ಯಾರು ರಿಲೀಸ್ ಮಾಡಿದಾರೆ, ಒಂದ್ ವೇಳೆ ಅದು ಸುಳ್ಳಾಗಿದ್ರೆ ಅವ್ರ ಮೇಲೆ ಆಕ್ಷನ್ ಆಗ್ಲಿ ಸರ್. ನಾವು ಇಲ್ಲಿ ನೋಡಿ ನ್ಯೂಟ್ರಲ್. ನಾನು ಆಸ್ ಎ ಕಾರ್ಯಕರ್ತ, ಸಾಮಾನ್ಯ ಕಾರ್ಯಕರ್ತ ಕೇಳೋದೇನು ಅಂದ್ರೆ, ನಮ್ಗೆ ಭರವಸೆ ಬೇಕು. ನಾಯಕ ಏನೋ ಮಾಡಿದ್ರೆ ನಾವು ಸುಮ್ನೆ ಇರಕ್ ಆಗಲ್ಲ. ನಾಯಕ ಒಳ್ಳೆ ಕೆಲಸ ಮಾಡಿದಾಗ ಅಪ್ರಿಶಿಯೇಟ್ ಮಾಡಿದೀವಿ. ನಮ್ ಫೇಸ್ಬುಕ್ ಗಳು, ವಾಟ್ಸ್ಆಪ್ ಗಳು ತೆಗೀರಿ. ಜಮೀರ್ ಅವ್ರ ಬಗ್ಗೆ ಎಷ್ಟು ಬರಿತೀವಿ ನಾವು ಟ್ವಿಟರ್ ಅಲ್ಲಿ ನೋಡಿ. ಪ್ರತಿಯೊಬ್ಬ ನಾಯಕಂದು ಬರಿತೀವಿ ಅವ್ನು ಒಳ್ಳೇದ್ ಮಾಡಿದಾಗ. ಸೊ ಹಿಂಗೆ ಅನುಮಾನ ಬಂದಾಗ, ಇಂತ ಆಡಿಯೋಗಳು ಬಂದಾಗ ಸ್ಪಷ್ಟನೆ ಕೊಡ್ಲಿ, ಹೇಳಿ, ತನಿಖೆ ಆಗ್ಲಿ. ನಾವು ಅದನ್ನೇ ಹೇಳಿರೋದಲ್ವ ಸರ್, ನಾನು ಲೆಟರ್ ಅಲ್ಲಿ ಇಂಗ್ಲಿಷ್ ಅಲ್ಲಿ ಬರ್ದಿದ್ದೀನಿ. ಇಟ್ಸ್ ವೆರಿ ಕ್ಲಿಯರ್, ತನಿಖೆ ಆಗ್ಲಿ. ಒಂದು ವೇಳೆ ಇವ್ರ ತಪ್ಪು ಅವ್ರ ತಪ್ಪು, ಅವ್ನ್ ಯಾರು ಇಲ್ಲ ಅಂದ್ರೆ ಅವ್ನ್ ಯಾರು ಬಿಟ್ಟಿದ್ದಾನೆ ಪಕ್ಷದೊಳಗಡೆ ಇದ್ಕೊಂಡು ಈ ತರ ಯಾರು ಇದ್ ಮಾಡ್ತಾ ಇದ್ದಾನೆ, ಅವನ ಮೇಲೆ ಆಕ್ಷನ್ ಆಗ್ಲಿ, ಒಳಗ್ ಕಳ್ಸ್ಲಿ, ಜೈಲ್ ಒಳಿಕ ಅವನ್ನ. ಅಲ್ವಾ? ಒಂದು ಎಕ್ಸಾಂಪಲ್ ಸೆಟ್ ಮಾಡ್ಬೇಕು ಸರ್. ಯಾಕಂದ್ರೆ ಇವತ್ತು ಕಾಂಗ್ರೆಸ್ ಏನಾಗಿದೆ ಅಂದ್ರೆ, ಇವ್ರು ಯಾರು ಏನೇ ಮಾಡಿದ್ರು ಕಾಂಗ್ರೆಸ್ ಅಲ್ಲಿ ಹೇಳೋರಿಲ್ಲ ಕೇಳೋರಿಲ್ಲ ಅನ್ನಂಗ್ ಆಗಿದೆ ಸರ್. ಈಗ ನೋಡಿ, ಇಲ್ಲಿ ಕುಂತ್ಕೊಂಡು ಟ್ವಿಟರ್ ಅಲ್ಲಿ, ಫೇಸ್ಬುಕ್ ಅಲ್ಲಿ ತೋಡ್ ಕೊಡ್ತಾರೆ, ಕಾಂಗ್ರೆಸ್ ಹಂಗೆ, ಕಾಂಗ್ರೆಸ್ ಹಿಂಗೆ ಅಂತ. ಒಬ್ಬ ರಾಹುಲ್ ಗಾಂಧಿ ಏನು ಮಾಡಕ್ ಆಗಲ್ಲ ಸರ್. ರಾಹುಲ್ ಗಾಂಧಿ ಅವ್ರಿಗೆ ನಮ್ಮಂತ ಸಾಮಾನ್ಯ ಕರ್ತರು ಶಕ್ತಿ ತುಂಬಿದ್ರೇನೆ ಅದು ಕಾಂಗ್ರೆಸ್ ಆಡಳಿತಕ್ಕೆ ಬರೋದು. ಒಂದೊಳ್ಳೆ ಇವತ್ತು ದೇಶದ ಪರಿಸ್ಥಿತಿ ಏನಾಗಿದೆ,
ಇವ್ರುಗಳ್ದೆಲ್ಲ ವೈಯಕ್ತಿಕ ಮಾಡ್ಕೊಂಡ್ ಆ ಪಕ್ಷ ಈ ಪಕ್ಷ ಸೇರ್ಕೊಂಡು ಹ್ಮ್. ಇವತ್ತು ದೇಶದ ಪರಿಸ್ಥಿತಿ ಏನಾಗಿದೆ ಸರ್? ಪೆಟ್ರೋಲ್ ರೇಟ್ ಏನಾಗಿದೆ? ಬೇಸಿಕ್ ಒಂದು ದೇಶ ರನ್ ಆಗ್ಬೇಕು ಅಂದ್ರೆ ಬೇಸಿಕ್ ಫ್ಯೂಯಲ್ ಚಾರ್ಜಸ್. ಇವತ್ತು ಫ್ಯೂಯಲ್ ಚಾರ್ಜಸ್ ಹೈಪ್ ಆಗಿ ಯಾವ್ಯಾವ ರೇಟ್ ಜಾಸ್ತಿ ಆಗಿದೆ, ಹೆಂಗಾಗಿದೆ ಜನರ ಜೀವನ ಅಲ್ವಾ? ಮತ್ತೆ ಕಾರಣ ಯಾರು ಅಂತ ಹುಡುಕ್ತಾ ಹೋದ್ರೆ ಇಂತ ನಾಯಕರುಗಳು ಯಾರು ಇಲ್ಲಿ ಇಟ್ಕೊಂಡು ಬೇರೆ ಪಕ್ಷಕ್ಕೆ ಜಂಪ್ ಆಗ್ತಾರಲ್ಲ ಸ್ವಾರ್ಥಕ್ಕೆ, ಅಧಿಕಾರಕ್ಕೋಸ್ಕರ. ವಿಚಾರ ಏನು ಅಂದ್ರೆ, ಈಗ ದಾವಣಗೆರೆಯಿಂದನೇ ಈ ಗೊಂದಲ ಉಂಟಾಗಿರೋದು. ದಾವಣಗೆರೆ ಎಲೆಕ್ಷನ್ ಇಂದಲೇ ಅಂದ್ರೆ ಅಲ್ಟಿಮೇಟ್ ಆಗಿ ದಾವಣಗೆರೆ ಕೇಂದ್ರ ಬಿಂದು ಆಗಿದೆ. ದಾವಣಗೆರೆಗೆ ಒಂದ್ ನಿಮಿಷ ಕೇಳಿ. ಹಾಗಾದ್ರೆ ಶಾಮನೂರು ಶಿವಶಂಕರಪ್ಪನವರು ಈ ಹಿಂದೆ ಲೋಕಸಭಾ ಚುನಾವಣೆಯಲ್ಲಿ ಬಿ.ವೈ. ರಾಘವೇಂದ್ರ ಪರವಾಗಿ ಮತ ಚಲಾವಣೆ ಮಾಡಿ ಅಂತ ಮನವಿ ಮಾಡ್ಕೊಂಡಿದ್ರು. ಅವ್ರಿಗೆ ಒಂದು ನ್ಯಾಯ, ಅಲ್ಪಸಂಖ್ಯಾತ ನಾಯಕರಿಗೆ ಒಂದು ನ್ಯಾಯನ ಕಾಂಗ್ರೆಸ್ ನಲ್ಲಿ ಅನ್ನುವಂತ ಆರೋಪ ಕೂಡ ಇದೆ. ಸರ್, ಈಗ ಕೆ.ಎನ್. ರಾಜಣ್ಣ ಅವ್ರ ಮೇಲೆ ಆಕ್ಷನ್ ಆಯ್ತು, ನಿಮ್ಗೆ ಜ್ಞಾಪನ ಇರ್ಬೋದು. ಎಲ್ಲಾರ ಮೇಲೂ ಇದೆ. ಈಗ ನಾನ್ ಹೇಳೋದು, ನೀವು ಇವ್ರ ಮೇಲೆ ನೀವು ಕೊಡಿ ಕಂಪ್ಲೇಂಟ್. ನಿಮ್ನ ಯಾರು ಕೈ ಹಿಡ್ಕೊಂಡಿರೋದು? ಒಂದ್ ವೇಳೆ ತಪ್ಪು ಮಾಡಿದ್ರೆ ನೀವು ಕೊಡಿ ಕಂಪ್ಲೇಂಟ್ AICCಗೆ. ಈಗ ಹೈಕಮಾಂಡ್ ಅನ್ನೋದೇನಕ್ಕೆ? ಲೆಟ್ ದೆಮ್ ಕಮೆಂಡ್ ಮಾಡಕ್ಕೆ ಅಲ್ವಾ ಸರ್ ಅವ್ರು ಹೈಕಮಾಂಡ್ ಅನ್ನೋದು? ನಾವು ಕೊಡ್ಲಿ ಕಂಪ್ಲೇಂಟ್. ಯಾರೇನ್ ಮೋಸ ಮಾಡಿದ್ದಾರೆ, ಎಲ್ಲಿ ಮೋಸ ಮಾಡಿದ್ದಾರೆ ಅಂತ ಕೊಡ್ಲಿ ಕಂಪ್ಲೇಂಟ್. ಆಕ್ಷನ್ ತಗೊಳ್ಳಿ ಸರ್. ನಮ್ಗೆ ಪಾರ್ಟಿ ಮುಖ್ಯ ಸರ್. ನಾವು ಬೆಳಿತೀವೋ ಇಲ್ವೋ ಗೊತ್ತಿಲ್ಲ. ಪಾರ್ಟಿ ಬೆಳಿತಾ ಇರ್ಬೇಕು, ನಮ್ಮಂತ ಕಾರ್ಯಕರ್ತರು ಬರ್ತಾ ಇರ್ಬೇಕು, ಜನಕ್ಕೆ ಒಳ್ಳೇದಾಗ್ಬೇಕು, ದೇಶದ ಒಳ್ಳೇದಾಗ್ಬೇಕು ಅಂದ್ರೆ ಕಾಂಗ್ರೆಸ್ ಬಲಿಷ್ಠವಾಗಿರ್ಬೇಕು ಸರ್. ಓಕೆ ಸರ್. ಓಕೆ, ಥ್ಯಾಂಕ್ ಯು ಸೋ ಮಚ್ ಸರ್. ಓಕೆ.